ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅರ್ಪಿತಾಸ್ ಎಸ್ಥೆಟಿಕಾರ. ಇವತ್ತು ಒಂದು ಅಮೆಝಾನ್ ಹಾಲ್ ಮಾಡೋಣ ಅಂತ ಬಂದಿದ್ದೀನಿ. ಅಮೆಝಾನ್ ಹಾಲ್ ಇನ್ ದ ಸೆನ್ಸ್ ಏನೇನು ಥಿಂಗ್ಸನ್ನು ತೊಗೊಂಡಿದ್ದೀನಿ ಲೈಕ್ ಮನೆಗೆ ಅಂತ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಯಾಕೆ ಇದು ವ್ಲಾಗನ್ನು ಮಾಡ್ತಾಯಿದ್ದೀನಿ ಅಂತಂದರೆ, ಎಲ್ಲರೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೇನ ಕಟ್ಟಿರ್ತೀವಿ. ಲೈಕ್ ಎಲ್ಲ ಸೇವಿಂಗ್ಸ್ನ ನಾವು ಇಲ್ಲಿ ಹಾಕಿರ್ತೀವಿ. ತಕ್ಷಣ ಪ್ರಾಡಕ್ಟ್ಸನ್ನ ಬೈ ಮಾಡೋದು ಅಥವಾ ಥಿಂಗ್ಸ್ಗಳೆಲ್ಲ ಮನೆಗೆ ತರೋದು, ಲೈಕ್ ಬಜೆಟ್ ಕಮ್ಮಿ ಇರುತ್ತೆ ನಮ್ಮ ಹತ್ರ. ಬಜೆಟ್ ಇರೋ ಆ ಥರ ಒಂದು ಥಿಂಗ್ಸ್ ಇರೋದ್ರಿಂದ ನಮಗೆ ಈಸಿಯಾಗಿ ಎಲ್ಲ ಬಜೆಟ್ಗೂ ಹೊಂದಾಣಿಕೆ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಮನೆಗೆ ಅಂತ, ಹೊಸ ಮನೆಗೆ ಅಂತ ಬಂದಾಗ ಸ್ವಲ್ಪ ವಸ್ತುಗಳನ್ನ ನಾವು ತೊಗೊಳ್ಳೇಬೇಕಾಗುತ್ತೆ, ವಿಚ್ ಇಸ್ ಮಸ್ಟ್ ಎಸೆನ್ಷಿಯಲ್. ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ನಲ್ಲ, ಹೋಮ್ ಎಸೆನ್ಷಿಯಲ್ ಪಾರ್ಟ್ 1ನಲ್ಲಿ. ಲೈಕ್ ಇವಾಗ ನಾವೇನು ಬ್ಲೈಂಡ್ಸ್ ಹಾಕ್ಸಿದ್ವಿ, ರೇಲಿಂಗ್ಸ್ ಏನು ಹಾಕ್ಸಿದ್ವಲ್ವ, ದಟ್ ಈಸ್ ಮಸ್ಟ್. ಯಾಕಂತಂದರೆ ಧೂಳು ಬರ್ತಾನೆ ಇರುತ್ತೆ, ಸೊ ಅದಕ್ಕೋಸ್ಕರ ನಾವು ಹಾಕಿದ್ವಿ. ಇವಾಗ ಅಮೆಝಾನಲ್ಲಿ ಯಾವುದೋ ಒಂದು ಲಕ್ಸುರಿ ಅಲ್ಲ, ಹೋಮ್ ಎಸೆನ್ಷಿಯಲ್, ಹೋಮಿಗೆ ಮಸ್ಟ್ ಬೇಕಾಗಿದ್ದು. ನಾನು ಯಾಕೆ ಆಲ್ಮೋಸ್ಟ್ ಈ ಒಂದು ಐಟಮ್ಸ್ ಎಲ್ಲ ಬಂದು ಒಂದು 3-4 ಡೇಸ್ ಆಗಿದೆ. ನಾನು ಇದನ್ನೆಲ್ಲ ಯೂಸ್ ಮಾಡಿ ಅದು ವರ್ತಿದ್ಯಾ ಮನೆಗೆ ಅಂತ ಯೂಸ್ ಮಾಡಿ ಆದಮೇಲೆ ನಾನು ಈ ಹಾಲನ್ನು ಮಾಡ್ತಾಯಿದ್ದೀನಿ. ಫಸ್ಟಿಂದ ನಾನು ತೋರಿಸ್ಬಿಡ್ತೀನಿ. ಆಲ್ಮೋಸ್ಟ್ ಒಂದು 6-7 ಪ್ರಾಡಕ್ಟ್ಸ್ ತೊಗೊಂಡು ಬಂದಿದ್ದೀನಿ, ವಿಚ್ ಇಸ್ ಮಸ್ಟ್ ನೀಡೆಡ್. ಇವಾಗ ಮನೆಗೆ ಹೊಸದಾಗಿ ಹೋಗ್ತಾ ಇದ್ದೀವಿ ಅಂದಿದ ತಕ್ಷಣ ಇದೆಲ್ಲ ಬೇಕಾಗುತ್ತೆ ಅಪ್ಪ, ನಾವು ಎಲ್ಲ ಥಿಂಗ್ಸನ್ನು ಅಸೆಂಬಲ್ ಮಾಡೋದಕ್ಕೆ ಅಂತ. ಫಸ್ಟ್ ಬಂದು ನಾನು ಹುಕ್ಸ್ನ ತರಿಸಿದ್ದೀನಿ. ಇದು ಒಂದು ನಾನಿದು ಯೂಸ್ ಮಾಡಿಲ್ಲ, ಓಪನ್ ಮಾಡಿ ನೋಡಿದ್ದೀನಿ. ಈ ಥರ ಹುಕ್ಸ್ ಬರುತ್ತೆ, ಈ ಥರ ಹುಕ್ಸ್ ಬರುತ್ತೆ. ಇದಕ್ಕೆ ಈ ಥರ ಟೇಪ್ ಥರ ಇರುತ್ತೆ. ಅದನ್ನು ರಿಮೂವ್ ಮಾಡಿ ಹಾಕಿದ್ರೆ ಗಮ್ ಅಂಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನಾನು ಡ್ರಿಲ್ಲಿಂಗ್ಗೆ ಅಫ್ಕೋರ್ಸ್ ಎಷ್ಟೊಂದು ವಸ್ತುಗಳಿಗೆ ಡ್ರಿಲ್ ಮಾಡಬೇಕಾಗುತ್ತೆ. ಬಟ್ ನಾನು ಇದನ್ನು ಯಾಕೆ ನಾನು ತರಿಸ್ಕೊಂಡೆ ಅಂತಂದರೆ, ಕಿಚನ್ನಲ್ಲಿ ನಮ್ಮದು ಕಿಚನ್ ಕಂಪ್ಲೀಟ್ ಟೇಲ್ಸ್ ಇದೆ. ಟೇಲ್ಸ್ಗೆ ಗ್ರಿಲ್ ಮಾಡೋದು ಆಗಲ್ಲ, ಅಂದರೆ ಗ್ರಿಲ್ ಮಾಡ್ಬೋದು, ಮಾಡೋಕ್ಕೆ ಆಗಲ್ಲ ಅಂತಿಲ್ಲ. ಬಟ್ ನನಗೆ ಗ್ರಿಲ್ ಬೇಕಾಗಿರಲಿಲ್ಲ, ಗ್ರಿಲ್ ಮಾಡೋದು ಬೇಡ ಅಂತ. ಬೇಸಿಕಲಿ ನಾನು ಕಿಚನ್ನಲ್ಲಿ ನನಗೆ ಗಡಿಯಾರ ಇರಲೇಬೇಕು. ಬಿಕಾಸ್ ನಾನು ವರ್ಕಿಂಗ್ ಇರೋದ್ರಿಂದ ನಾನು ಟೈಮ್ ಸೆಟ್ ಮಾಡ್ಕೊಂಡಿರ್ತೀನಿ, ಲೈಕ್ ಈ 1 ಅವರ್ ಒಳಗಡೆ ಅಡುಗೆ ಮುಗಿಸಿ ಈಚೆಗೆ ಬರಬೇಕು ಅಂತ. ಲೈಕ್ ಆ ಥರ ಒಂದು ಸಿಚುವೇಶನ್ ಇದ್ದಾಗ ನನಗೆ ಗಡಿಯಾರ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ನಾನು ಗಡಿಯಾರ ಆಗಿರ್ಬೋದು, ಇವಾಗ ಏನಾದರೂ ಡೆಕೋರೇಷನ್ ಐಟಮ್ಸ್ ಲೈಕ್ ಕಿಚನ್ ರೂಲ್ಸ್ ಅಂತ ಹಾಕೋತೀವಿ, ಅದೇನೋ ಇರುತ್ತಲ್ಲ, ಸೊ ಅದಕ್ಕೆಲ್ಲ ಡ್ರಿಲ್ ಮಾಡೋದಕ್ಕಾಗಲ್ಲ. ಈ ಥರ ತರಿಸ್ಕೊಳ್ಳೋಣ ಅಂತ ಈ ಥರ ತರಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇದು ಮೇಲೆ ಎಷ್ಟು 1000 ರೂಪೀಸ್ ಇದೆ, ಬಟ್ 1000 ಅಲ್ಲ ಇದು. ಬಟ್ ನಾನು ಇದನ್ನು ಚೆಕ್ ಮಾಡಿ ಪ್ರತಿಯೊಂದೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ಸಿರ್ತೀನಿ. ಆಲ್ಮೋಸ್ಟ್ 5, 6, 7, 8, 9, 10, 11, 12 ಪೀಸಸ್ ಇದೆ. ಅಫೋರ್ಡಬಲ್ಲೇ ಇದೆ ಇದು. ಸೊ ಇದು ಎಲ್ಲಿಗೆ ಬೇಕಾದ್ರೆ ನೀವು ಹಾಕ್ಕೋಬೋದು, ಗೋಡೆಗಾಗಿರ್ಬೋದು, ಟೇಲ್ಸ್ ವಾಲ್ಗಾಗಿರ್ಬೋದು ಹಾಕ್ಕೋಬೋದು. ಇದು ಒಂದು ಪ್ರಾಡಕ್ಟು ತರಿಸಿರೋದು. ಲೈಕ್ ಫೋಟೋ ಫ್ರೇಮ್ಸ್ ಆಗಿರ್ಬೋದು, ಸ್ಟೇನ್ಲೆಸ್, ಬಿಕಾಸ್ ಇದು ಇದೆಲ್ಲ ಇದು ಸ್ಟೇನ್ಲೆಸ್ ಸ್ಟೀಲ್, ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಇದು ಒಂದು ತರಿಸಿರೋದು. ಅದಾದಮೇಲೆ ಇದು ಕಿಚನ್ಗೆ ಅಂತ ನಾನು ಮೇನ್ ತರಿಸಿರೋದು. ಕಿಚನ್ಗೂ ಹಾಕ್ಬೋದು, ಬೇರೆದಕ್ಕೂ ಹಾಕ್ಬೋದು. ಫಸ್ಟ್ ನಾನು ಕಿಚನ್ಗೆ ಏನೇನು ತರಿಸಿದ್ದೀನಿ ತೋರಿಸ್ಬಿಡ್ತೀನಿ. ಅದಾದಮೇಲೆ ದಿಸ್ ಇಸ್ ಅ ಕ್ಯೂಟ್ ಪ್ರಾಡಕ್ಟ್. ಇದು 2 ಸ್ಟೆಪ್ ಬರುತ್ತೆ. ಇದನ್ನು ನಾನು 2 ತರಿಸಿದ್ದೀನಿ, ನೋಡ್ಬೋದು. ಇದು 2 ತರಿಸಿದ್ದೀನಿ ನಾನು, ಓಕೆನಾ. ಇದು ಆ್ಯಕ್ಚುಲಿ ಬರುವಾಗ ಹೇಗೆ ಇರುತ್ತೆ ಅಂದರೆ ಕಂಪ್ಲೀಟ್ ಡಿಸ್ಮ್ಯಾಂಟಲ್ ಆಗಿ ಬರುತ್ತೆ. ಈ ಪೀಸು ಇದು ಎಲ್ಲ ಕಂಪ್ಲೀಟ್ ಡಿಸ್ಮ್ಯಾಂಟಲ್ ಆಗಿ ಬರುತ್ತೆ. ಆ್ಯಂಡ್ ಸ್ಕ್ರೂಸ್ ಕೊಟ್ಟಿರ್ತಾರೆ, ಈ ರೀತಿ ಸ್ಕ್ರೂಸನ್ನು ಕೊಟ್ಟಿರ್ತಾರೆ. ಅದು ನಾವು ಹೇಗೆ ಬೇಕು ಹಾಗೆ ಆ ಥರ. ಮೊದಲು ಇದು ಗ್ರೂವಿಂಗ್ ಆಗಿರುತ್ತೆ, ಗ್ರೂವಿಂಗಿಗೆ ನಮಗೆ ಈ ಥರ ಹಾಕೋಬೋದು. ಇದನ್ನು ನಾನು ತರಿಸೋದು ಕಿಚನ್ಗೋಸ್ಕರ. ಕಿಚನ್ನಲ್ಲಿ ನಿಮ್ಗೆ ಗೊತ್ತಿರೋ ಹಂಗೆ ನನ್ನ ಹತ್ರ ಬ್ರಾಸ್ ಐಟಮ್ಸ್ ತುಂಬ ಇದೆ. ಬ್ರಾಸ್ ಗ್ಲಾಸಸ್ ಆಗಿರ್ಬೋದು, ಬೌಲ್ಸ್ ಆಗಿರ್ಬೋದು, ಅಥವಾ ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು, ನನ್ನ ಹತ್ರ ತುಂಬ ಇದೆ. ಅದಕ್ಕೆ ಏನಾದರೂ ಯೂಸ್ ಆಗುತ್ತೆ ಅಂತ ಇದನ್ನು ನಾನು ಪೇರ್ ಆಫ್ 2 ತರಿಸಿದ್ದೀನಿ. ಒಂದು ಸಾಕಾಗಲ್ಲ ನನಗೆ, ಎಷ್ಟು ಕೊಟ್ಟರು ಸಾಕಾಗಲ್ಲ ಆ್ಯಕ್ಚುಲಿ ಕಿಚನ್ನಲ್ಲಿ. ನಾನು ಇದನ್ನು 2 ತರಿಸಿದ್ದೀನಿ. ಬಟ್ ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಅಷ್ಟೇ, ವುಡ್ ಪೀಸ್ ಏನಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ನೀವು ಅಫೋರ್ಡ್ ಮಾಡ್ಬೋದು. ಆ್ಯಕ್ಚುಲಿ ಇದು ಒಂದು ಬಂದು 799 ಪರ್ ಪೀಸ್. ಇದು 2 ತರಿಸಿದ್ದೀನಿ ನಾನು ಇದನ್ನು. ಸೊ ಇದು ಕಿಚನಿಗೆ ತರಿಸಿದ್ದು 2 ಪೇರ್ ತರಿಸಿದ್ದೀನಿ. ಇದನ್ನು ನಾನು ಅರೇಂಜ್ ಮಾಡ್ತೀನಲ್ವ, ಅವಾಗಲೂ ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ.
ದಿಸ್ ಇಸ್ ಕಿಚನ್ ಪಾರ್ಟ್. ಇನ್ನೂ ಒಂದು ಕಿಚನ್ ಪಾರ್ಟ್ದು ಸೋಪ್ ಡಿಸ್ಪೆನ್ಸರ್ ನಾನು ಅದರಲ್ಲಿ ಯೂಸ್ ಮಾಡೋದಕ್ಕೆ ಇಟ್ಟಿದ್ದೀನಿ, ನಾನು ಅದನ್ನು ಆಮೇಲೆ ತೋರಿಸ್ತೇನೆ ನಿಮಗೆ. ಅದು ಬಿಟ್ಟರೆ ಇವಾಗ ಎಲೆಕ್ಟ್ರಿಕ್ ಐಟಮ್ ಅಂತ ನನಗೆ ಫಸ್ಟ್ ಬೇಕಾಗಿದ್ದು ಫಾರ್ ಮೈ ಪರ್ಸ್ನಲ್ ಯೂಸ್ಗೆ ಬಂದು ಪೋರ್ಟಬಲ್ ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್. ವ್ಯಾಕ್ಯೂಮ್ ಕ್ಲೀನರ್ ಏನು ಆ್ಯಕ್ಚುಲಿ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳಿದಾಗ ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ. ತುಂಬ ದೊಡ್ಡದು ಬರುತ್ತೆ, ಚಿಕ್ಕದು ಬರುತ್ತೆ, ಇದಕ್ಕಿಂತ ಚಿಕ್ಕದು ಬರುತ್ತೆ, ಹೋಮೆಲ್ಲ ಕ್ಲೀನ್ ಮಾಡೋದು ಬರುತ್ತೆ, ಆ್ಯಂಡ್ ಪ್ರತಿಯೊಂದು ಗ್ಲಾಸು ರೇಲಿಂಗ್ಸ್ನ ನಮ್ಮ ಮನೆಗೆ ಏನು ಹಾಕ್ಸಿದ್ದೀವಲ್ವ ಅದಕ್ಕೆಲ್ಲ ಹಾಕೋದು ಬರುತ್ತೆ. ಬಟ್ ನನಗೆ ಹ್ಯಾಂಡಿ ಬೇಕಾಗಿತ್ತು, ಪ್ರತಿಯೊಂದು ಕಡೆನೂ ಹೋಗಿ ಪ್ಲಗ್ ಹಾಕ್ಕೊಂಡು ಇದು ಮಾಡೋದು ನನಗೆ ಆಗಲ್ಲ. ಬಟ್ ಸೊ ಅದಕ್ಕೆ ನಾನು ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಬಂದು 3.3198 ಇದೆ ಪ್ರೈಸು, ಬಟ್ ಇಟ್ಸ್ ವರ್ತ್. ಸಕ್ಷನ್ ಪ್ರೆಷರ್ ಏನಿದೆಯಾ ಅದು ತುಂಬ ಜಾಸ್ತಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಈ ಥರ ಸಕ್ಷನ್ಸ್ ಕೊಟ್ಟಿರ್ತಾರೆ, ನಮ್ಗೆ ಯಾವ್ಯಾವ ಕ್ಲೀನಿಂಗಿಗೆ ಯೂಸ್ ಮಾಡಬೇಕು ಆ ಥರ ಸಕ್ಷನ್ಸ್ ಈ ಥರ ಇದೆ. ನಮ್ಗೆ ಯಾವ ಸೆಕ್ಷನ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದು ನಾವು ಸೋಫಾಸ್ ಕ್ಲೀನ್ ಮಾಡ್ತೀವಿ ಅಂದರೆ, ಮ್ಯಾಟ್ಸ್ ಕ್ಲೀನ್ ಮಾಡ್ತೀವಿ ಅಂದರೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ಅಥವಾ ಎಲ್ಲಾದರೂ ಈ ಕಿಚನ್ ಇದು ಟ್ಯಾಂಡಮ್ ಬಾಕ್ಸಸ್ ಇರುತ್ತಲ್ಲ, ಟ್ಯಾಂಡಮ್ ಬಾಕ್ಸಸ್ ಕ್ಲೀನ್ ಮಾಡಬೇಕು ಅಂದರೆ ಇದೆಲ್ಲ ಸ್ವಲ್ಪ ಶಾರ್ಪ್ ಎಡ್ಜಸ್ ಇರೋದನ್ನು ಯೂಸ್ ಮಾಡ್ಕೋಬೋದು. ಆ ಥರ ಇದೆ. ಬ್ರಷಸ್ ಕೂಡ ಇದೆ, ಬ್ರಷಸ್ ಕೂಡ ಕ್ಲೀನ್ ಮಾಡೋದಕ್ಕೆ ಕೂಡ. ಸೊ ಇದು ಬಂದು ವ್ಯಾಕ್ಯೂಮ್ ಇದು ನಮಗೆ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಇದು ಮೇಯ್ನ್ ಬೇಕಾಗಿದ್ದು ನಾನು ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ. ಫಸ್ಟ್ ಪ್ರಾಡಕ್ಟ್ಸ್ ತೋರಿಸ್ಬಿಡ್ತೀನಿ. ನಾವು ರೂಮಲ್ಲಿ ದೇವ್ರನ್ನ ಕೂರಿಸಿದ್ವಲ್ಲ ಗೃಹ ಪ್ರವೇಶ ಟೈಮಲ್ಲಿ, ಅವಾಗ ಅಕ್ಷತೆ ತುಂಬ ಬಿದ್ದುಬಿಟ್ಟಿದೆ. ಅಕ್ಷತೆಗಳೇನು ಹಾಕಿದ್ದಾರೆ ಅದನ್ನು ವಾರ್ಡ್ರೋಬ್ ಕೆಳಗಡೆ ಇರುತ್ತಲ್ವ, ಅಲ್ಲಿ ಕೈಯಿಂದ ತೆಗಿಯೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಯೂಸ್ ಮಾಡೋದಕ್ಕೆ ಅದಕ್ಕೆ ಬೇರೆದಕ್ಕೂ ಆಗೈತೆ ಅಂತ ತರಿಸ್ಕೊಂಡಿದ್ದೀನಿ. ಸೊ ಇದನ್ನ ಪ್ರೆಸ್ ಮಾಡಿ ಹಿಂಗೆ ಇಟ್ಕೊಂಡ್ರೆ ಬೇಸಿಕಲಿ 3 ಪ್ರೆಷರ್ಸ್ ಇದೆ, 1 2 3 ಪ್ರೆಷರ್ಸ್ ಇದೆ. 3 ಪ್ರೆಷರ್ ಇಸ್ ಎಕ್ಸ್ಟ್ರೀಮ್ ಹೈ. ನಮಗೆ ಈ ಥರ ಏನು ಅಕ್ಷತೆ ಕ್ಲೀನ್ ಮಾಡೋದಾಗಿರ್ಬೋದು, ಚಿಕ್ಕ ಪುಟ್ಟಗಿದ್ದು ಕ್ಲೀನ್ ಮಾಡೋಕ್ಕಾಗಿರ್ಬೋದು, ಲೈಕ್ 1 ಪ್ರೆಷರ್ಗೆ ಇಟ್ಕೊಂಡ್ರೆ ಸಾಕು. ಆ್ಯಂಡ್ ಇದಕ್ಕೆ ಈ ಥರ ವಯರ್ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಹೇಳಬೇಕು ಅದು ನೀವು ಯಾವ್ಯಾವ ಪ್ರಾಡಕ್ಟ್ಸ್ನ ಎಲ್ಲೆಲ್ಲಿ ಕ್ಲೀನ್ ಮಾಡ್ತಾಯಿದ್ದೀರೋ ಅಲ್ಲಿಗೆ ನೀವು ಯೂಸ್ ಮಾಡ್ಕೋಬೋದು. ದಿಸ್ ಇಸ್ ವ್ಯಾಕ್ಯೂಮ್ ಕ್ಲೀನರ್, ಬಟ್ ತುಂಬ ಹ್ಯಾಂಡಿನೂ ಇದೆ. ಆ್ಯಂಡ್ ದಿಸ್ ಇಸ್ ಚಾರ್ಜಬಲ್. ಚಾರ್ಜ್ ಮಾಡ್ಕೊಂಡು ಇಟ್ಕೊಂಡು ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು, ಹೋಗಿ ಪ್ಲಗ್ ಇನ್ ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಸೊ ದಿಸ್ ಇಸ್ ವೆರಿ ನೈಸ್. 3198 ರೂಪೀಸ್ ಬರುತ್ತೆ ಇದು, ಬಟ್ ದಿಸ್ ಇಸ್ ವರ್ತ್. ತುಂಬ ಪ್ರೆಷರ್ ತುಂಬ ಚೆನ್ನಾಗಿದೆ, ವರ್ತ್ ಇದೆ. ಆ್ಯಂಡ್ ಇದು 3 ಲೆವೆಲ್ ಸ್ಪೀಡ್ ಇದೆ. ಇದು ಕೂಡ ಫಿಲ್ಟರ್ ಕೂಡ ನಾವೇನು ಫಿಲ್ಟರ್ ಯೂಸ್ ಮಾಡ್ತೀವಲ್ವ ದಟ್ ಈಸ್ ವಾಷಬಲ್ ಆಲ್ಸೋ. ಇದನ್ನು ನಾನು ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಿಮಗೆ. ಇಟ್ಸ್ ವರ್ತ್. ಆ್ಯಂಡ್ ಅದು ಬಿಟ್ಟರೆ ಇವಾಗ ನಾನು ಇದನ್ನು ತೋರಿಸಿದ್ನಲ್ವಾ, ಈ ಕಿಚನ್ ಸ್ಟ್ಯಾಂಡು, ಈ ಸ್ಕ್ರೂ ಮಾಡಿದ್ವಲ್ವ, ಸ್ಕ್ರೂನ ಪ್ರತಿಯೊಂದಕ್ಕೂ ಸ್ಕ್ರೂ ಡ್ರೈವರೇ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸ್ಕ್ರೂ ಡ್ರೈವರ್ ಇನ್ ದ ಸೆನ್ಸ್ ಅದರಲ್ಲಿ ಎಷ್ಟೊಂದು ನಂಬರ್ಸ್ ಇರುತ್ತಂತಲ್ವ, ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಹಾಗಾಗಿ ಇವೆರಡು ಎರಡು ಪ್ರಾಡಕ್ಟ್ಸನ್ನ ನನ್ನ ಹಸ್ಬೆಂಡು ಮನೆಗೆ ಬೇಕಾಗುತ್ತೆ. ಇದು ಬಂದು ಬಿಟ್ ಬಾಕ್ಸ್ ಅಂತ ಹೇಳ್ತೀವಲ್ವ, ಈ ಥರ ಬರುತ್ತೆ. ಲೈಕ್ 1 ನಿಮಿಷ ತೋರಿಸ್ತೀನಿ ನಿಮಗೆ. ಈ ಥರ ಬಿಟ್ ಬಾಕ್ಸ್ ಬರುತ್ತೆ. ಸೊ ಇಲ್ಲಿ ಎಷ್ಟೊಂದು ನಂಬರ್ ವೈಸ್ ಇರುತ್ತೆ. ಇದನ್ನು ನನ್ನ ಹಸ್ಬೆಂಡ್ ಇದನ್ನು ಯೂಸ್ ಮಾಡಿಕೊಂಡು ಆ ಸ್ಕ್ರೂ ಇತ್ತಲ್ಲ, ಆ ಸ್ಕ್ರೂನ ಹಾಕಿ ಇದನ್ನು ರೊಟೇಟ್ ಮಾಡಿದ್ರು. ಬಿಕಾಸ್ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಏನೂ ಗೊತ್ತಿಲ್ಲ, ಅದನ್ನ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ. ಇದು ಕಂಪ್ಲೀಟ್ ಎಲ್ಲ ಬಿಟ್ಸ್ ಬರುತ್ತಂತೆ. ಆ್ಯಂಡ್ ನಂಬರು ಕೂಡ ಇರುತ್ತೆ. ಆ್ಯಂಡ್ ವಿಚ್ ಈಸ್ ಅಫೋರ್ಡಬಲ್ ಆಲ್ಸೋ. ನನಗೆ ಪ್ರೈಸ್ ಮತ್ತು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇದು ನಮಗೆ ಮಸ್ಟ್ ಎಸೆನ್ಷಿಯಲ್ ಇತ್ತು. ಫಾರ್ ಎಕ್ಸಾಂಪಲ್ ಇದು ನಮಗೆ ಬೇಕು ಅಂತಂದರೆ ನಾವು ಯೂಶ್ವಲಿ ಅಂಗಡಿಗಳೆಲ್ಲ ರೆಂಟಿಗೆ ತೊಗೊಂಬರ್ತೀವಿ. ರೆಂಟಿಗೆ ಯಾಕೆ ತರೋದು, ಲೈಕ್ ಇವಾಗ ನಮಗೆ ಬೇಕಾಗುತ್ತೆ ಏನಾದರೂ ಫೋಟೋ ಫ್ರೇಮ್ಸ್, ಹೊಸ ಮನೆ ಎಲ್ಲ ಫೋಟೋ ಫ್ರೇಮ್ಸ್ ತರ್ತಾ ಇರ್ತೀವಿ, ಅಥವಾ ನಾವು ಡ್ರಿಲ್ಲಿಂಗ್ ಮಾಡ್ತಾ ಇರ್ತೀವಿ, ಅದಕ್ಕೆಲ್ಲ ಒಂದು ಬೇಕಾಗುತ್ತೆ ಅಂತ ಇದನ್ನು ತರಿಸ್ಕೊಂಡಿದ್ದೀವಿ. ಇದು ರೇಟ್ ನಾನು ನೋಡಿಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ವಿಚ್ ಈಸ್ ವೆರಿ ನೈಸ್. ಆ್ಯಂಡ್ ಇಷ್ಟು ಐಟಮ್ಸ್ ಇದೆ ಇದರಲ್ಲಿ, ಲೈಕ್ 2 ಪೀಸ್ ಎಕ್ಸ್ಟೆನ್ಷನ್ ಬಾರ್ ಆಗಿರ್ಬೋದು, ಬಿಟ್ ಸಾಕೆಟ್ಸ್ ಆಗಿರ್ಬೋದು, ಸಾಕೆಟ್ಸ್ ಎಷ್ಟು ನಂಬರ್ ಇದೆ, ಆಮೇಲೆ ಹೆಕ್ಸ್ಕಿ ರೇಂಜಸ್ ಎಷ್ಟು ಇದೆ ಅಂತ ಎಲ್ಲ ಹಾಕಿದ್ದಾರೆ. ವಿಚ್ ಈಸ್ ನೈಸ್, ಚೆನ್ನಾಗಿದೆ. MRP ಲೈಕ್ 1299 ಇದೆ, ವರ್ತ್ ಇದೆ ಇದು. ದಿಸ್ ಇಸ್ ಲೈಫ್ ಟೈಮ್ ಅಲ್ವಾ. ಅದು ಬಿಟ್ಟರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದಿಸ್ ಒನ್. ಭಾರ ಇದೆ. ಇದು ಬಂದು ಡ್ರಿಲ್ಲಿಂಗ್ ಬಾಕ್ಸ್, ಡ್ರಿಲ್ಲಿಂಗ್ ಸೆಟ್ ಇದು.
ಯೂಶ್ವಲಿ ನಾವು ಹಳೆ ಮನೆ ಇದ್ವಿ, ನಾವು ಫಸ್ಟ್ ಹೌಸ್ ಏನಿದ್ವಲ್ವ ಸಿಂಗಲ್ BH K ಮನೆಯಲ್ಲಿ, ಅಲ್ಲಿ ನೀವು ನೋಡ್ರಿ ಹಾಗೆ ನಾನು ಹೋಮ್ ಟೂರ್ ಮಾಡಿದ್ದೀನಿ. ಎಲ್ಲ ಹೋಮೆಲ್ಲ ಪೂರ್ತಿ ತುಂಬಿಸ್ಬಿಟ್ಟಿದ್ದೆ. ನಾನು ಫೋಟೋ ಫ್ರೇಮ್ಸ್ ಆಗಿರ್ಬೋದು ಅಥವಾ ನಾನು ಏನಾದರೂ ಆರ್ಟ್ ಮಾಡಿರ್ಬೋದು ಅದಕ್ಕೆ ಕಂಪ್ಲೀಟ್ ತುಂಬಿಸ್ಬಿಟ್ಟಿದ್ದೆ. ಬಟ್ ಇಲ್ಲಿ ಅದಕ್ಕೆ ನಾವು ಡ್ರಿಲ್ ಮಾಡಿದ್ವಿ. ಎವ್ರಿ ಟೈಮ್ ಡ್ರಿಲ್ ಮಾಡುವಾಗ ರೆಂಟಿಗೆ ತರ್ತಾಯಿದ್ವಿ ಅಥವಾ ಬೇರೆ ಹತ್ರ ಈಸ್ಕೊಂಡು ಬರ್ತಾಯಿದ್ವಿ, ಬಿಕಾಸ್ ರೆಗ್ಯುಲರಾಗಿ ನಮ್ಗೆ ಯೂಸ್ ಮಾಡಲ್ವಲ್ಲ ಅಂತ. ಬಟ್ ಇಲ್ಲಿ ನಾವು ದ ಏರಿಯಾ ವಾಟ್ ವಿ ಆರ್ ಸೇಯಿಂಗ್ ಹಿಯರ್ ಇಸ್ ಸ್ವಲ್ಪ ದೂರ ಇದೆ, ಆ್ಯಂಡ್ ಇಲ್ಲಿ ಅಷ್ಟು ಜಾಸ್ತಿ ಎಲ್ಲ ಸಿಗುತ್ತೆ ಅನ್ನೋದು ಇಲ್ಲ. ಇಲ್ಲಿ ಇನ್ನೂ ಡೆವಲಪಿಂಗ್ ಡೆವಲಪ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಒಂದು ತರಿಸ್ಕೊಳ್ಳೋಣ, ನಮಗೆ ಬೇಕಾಗುತ್ತೆ ಫ್ಯೂಚರ್ಗೆ. ಬೇರೆ ಏನಂತ ಸರ್ ಇವಾಗ ನೋಡಿ ಒಂದು ಡ್ರಿಲ್ ಮಾಡಬೇಕು ಅಂತ ನಾವು ಯಾರನ್ನಾರು ಕರೆಸ್ಬೇಕಾಗುತ್ತೆ, ಬೇಡ ನಾವೇ ಮಾಡ್ಕೊಳ್ಳೋಣ ಅಂತ ಡ್ರಿಲ್ ಬಾಕ್ಸನ್ನು ತರಿಸಿದ್ದೀವಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ವೋಲ್ಟೇಜ್ ಫ್ರೀಕ್ವೆನ್ಸಿ ಬಂದು 220 to 230 ವಾಲ್ಸ್ ಇದೆ, 50 to 60 ಹರ್ಟ್ಸ್ ಇದೆ, ಆ್ಯಂಡ್ ಸ್ಪೀಡ್ ಬಂದು 2800 RPM. ಇದ್ರದ್ದು ರೇಟ್ ಬಂದು ಇಲ್ಲೆಲ್ಲೂ ಹಾಕಿಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ. ಸೊ ಇದು ಸೂಟ್ ಕೇಸ್ ಥರ ಬರುತ್ತೆ. ಇದು ಹೀಗೆ ಓಪನ್ ಮಾಡಿ ನೋಡಿ. ಸೊ ಇಲ್ಲೂ ಕೂಡ ಎಲ್ಲ ಟೂಲ್ಸ್, ಹ್ಯಾಮರ್ ಆಗಿರ್ಬೋದು, ಕಟ್ಟಿಂಗ್ ಪ್ಲೇಯರ್ ಆಗಿರ್ಬೋದು, ರೊಟೇಟರ್ ಆಗಿರ್ಬೋದು, ಈ ಸಿಮೆಂಟ್ ಅಥವಾ ಕಾಂಕ್ರೀಟ್ ಡ್ರಿಲ್ ಆಗಿದ್ದು, ಕಾಂಕ್ರೀಟ್ ಸಿಮೆಂಟ್ ವಾಲ್ಸ್ ಆಗಿದ್ರೆ ಅದಕ್ಕೆ, ಆಮೇಲೆ ಡ್ರಿಲ್ಲರು ಮತ್ತು ಅದ್ರ ವೈರು ಚಾರ್ಜಸ್, ಆಮೇಲೆ ನಾವೆಲ್ಲ ಡ್ರಿಲ್ ಮಾಡಿದಾಗ ಬಿಟ್ಸ್ ಹಾಕ್ತೀವಲ್ವ, ಆ ಮೊಳೆ ಜೊತೆಗೆ ಬಿಟ್ಸ್ ಹಾಕ್ತೀವಲ್ಲ ಆ ಬಿಟ್ಸು, ಪ್ರತಿಯೊಂದು ಒನ್ ಫ್ರೇಮಲ್ಲೇ ಇರೋ ಥರ ಇದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ. ದಿಸ್ ಇಸ್ ನೈಸ್. ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಡ್ರಿಲ್ಲಿಂಗ್ ಮಿಷಿನ್ ಈಸ್ ವೆರಿ ಯೂಸ್ಫುಲ್ ಟು ಹೋಮ್. ಯಾವ ವಾಲ್ ಡ್ರಿಲ್ ಆಗಿರ್ಬೋದು ಅಥವಾ ಸಿಮೆಂಟ್ ಡ್ರಿಲ್ ಆಗಿರ್ಬೋದು, ಏನೇನೋ ಇರುತ್ತಲ್ವ, ಅದಕ್ಕೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡೋದು. ಇವಾಗ ನಾವೇನು ನಮ್ಮ ಮನೆಗೆ ಯೂಸ್ ಮಾಡಿದ್ದೀವೋ ಇದನ್ನೇ ಯೂಸ್ ಮಾಡಿರೋದು. ಲೈಕ್ ವಿತಿನ್ ಸೆಕೆಂಡ್ಸ್ ಇದರಲ್ಲೇ ಆಗಿಬಿಡುತ್ತೆ. ಚೆನ್ನಾಗಿದೆ. ಸೊ ದಿಸ್ ಆಲ್ಸೋ ಅಫೋರ್ಡಬಲ್. ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆಲ್ಲ, ಇದು ನಮಗೆ ಮಸ್ಟ್ ಎಸೆನ್ಷಿಯಲ್ ಬೇಕಾಗಿರೋದು ಅಂತ. ಸೊ ಹಾಗಾಗಿ ಇದು ಇಷ್ಟು ತರಿಸಿರೋದು. ಇನ್ನೂ 2 ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದೆ, ಅದೇನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಥಿಂಗ್ ನಾವು ಏನನ್ನ ತರಿಸಿರೋದು ಅಂತಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಲ್ಯಾಡರ್. ಇದು ಬಂದು ಈ ಲ್ಯಾಡರ್ ಬಂದು 5 ಸ್ಟೆಪ್ ಲ್ಯಾಡರ್ ಬರುತ್ತೆ, ತುಂಬ ಉದ್ದನೂ ಇದೆ. 5 ಸ್ಟೆಪ್ ಲ್ಯಾಡರ್ ಬರುತ್ತೆ. ಇದು ಆ್ಯಕ್ಚುಲಿ ತುಂಬ ಗಟ್ಟಿನೂ ಇದೆ ಆ್ಯಂಡ್ ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಇವಾಗ ನೀವು 5 ಸ್ಟೆಪ್ಸ್ ಇದೆ. ಅದು ಆ್ಯಕ್ಚುಲಿ ತುಂಬ ಗಟ್ಟಿ ಇದೆ. ಇದು ಮೆಟೀರಿಯಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದನ್ನು ನಾನು ಆಲ್ಮೋಸ್ಟ್ ಒಂದು 3 to 4 ಡೇಸ್ ಆಯಿತು ತರಿಸಿ. ನಾನು ಏನೇನು ಪ್ರಾಡಕ್ಟ್ಸ್ನ ತರಿಸಿದ್ದೀನೋ ನಿಮಗೆ ಪ್ರಾಡಕ್ಟ್ಸ್ ಏನು ತೋರಿಸ್ತಾ ಇದ್ದೀನೋ ಪ್ರತಿಯೊಂದೂ ಕೂಡ ಯೂಸ್ ಮಾಡಿ, ಅದು ನಾವೇನು ದುಡ್ಡು ಕೊಟ್ಟು ತರಿಸಿದ್ದೀವೋ ಅದಕ್ಕೆ ಅಫೋರ್ಡಬಲ್ ಇದೆಯಾ, ಅದು ವರ್ತ್ ಮನಿ ಇದೆಯಾ ಅಂತ ನೋಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇರೋದು. ಸ್ಪೆಷಲಿ ಈ ಲ್ಯಾಡರ್ ಅಂತೂ ನಾವು ಎಷ್ಟು ಯೂಸ್ ಮಾಡಿದ್ದೀವಿ ಅಂತಂದರೆ, ಬಿಕಾಸ್ ಎಲ್ಲ ವಸ್ತುಗಳು ನಾವು ಜೋಡಿಸೋದಕ್ಕಾಗಲ್ಲ. ದೇರ್ ವಿಲ್ ಬಿ ಸಮಥಿಂಗ್ ಲೈಕ್ ಯೂಸಬಲ್ ಥಿಂಗ್ಸ್ ಆ್ಯಂಡ್ ಅನ್ಯೂಸಬಲ್ ಥಿಂಗ್ಸ್. ರೇರ್ ಥಿಂಗ್ಸ್ನ ಕೂಡ ನಾವು ಯೂಸ್ ಮಾಡೋ ಥರ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ನಾವು ಮೇಲೆ ಎತ್ತಿಡಬೇಕು ಅಂತಂದರೆ ಪ್ರತಿಯೊಂದು ಕಡೆಯೂ ಇವಾಗ ನಾವು ಪೇಂಟ್ ಮಾಡೋದಕ್ಕೆ ಇಟ್ಕೊಂಡಿರ್ತಾರೆ, ಅದನ್ನು ಯೂಸ್ ಮಾಡೋಕ್ಕಾಗಲ್ಲ, ವಿಚ್ ವಿಲ್ ಲುಕ್ ಅಕ್ವರ್ಡ್ ಆಗಿ ಕಾಣಿಸುತ್ತೆ. ಸೊ ನಮ್ಮ ಮನೆಗೆ ಇದು ಬೇಕಾಗಿತ್ತು, ಹಾಗಾಗಿ ಇದನ್ನು ತರಿಸಿದ್ವಿ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನಾವು ಬುಕ್ ಮಾಡುವಾಗ ಅಮೆಝಾನ್ ಚಾಯ್ಸ್ ಅಂತ ಮೇಲ್ಗಡೆ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಚಾಯ್ಸ್ನ ನೋಡ್ಕೊಂಡು ಮಾಡಿ. ದಟ್ ಇಸ್ ದ ಬೆಸ್ಟ್ ಥಿಂಗ್. ನಾನು ಇವಾಗ ಏನೇನು ಪ್ರಾಡಕ್ಟ್ಸ್ ತರಿಸಿದ್ನೋ ಅದೆಲ್ಲ ಅಮೆಝಾನ್ ಚಾಯ್ಸ್ ಅಂತ ಇರೋದನ್ನ ತರಿಸಿರೋದು. ಅದಾದಮೇಲೆ ಇದು ಸೋಪ್ ಡಿಸ್ಪೆನ್ಸರ್. ಆ್ಯಕ್ಚುಲಿ ಸೋಪ್ ಡಿಸ್ಪೆನ್ಸರ್ ನಾನು ತುಂಬ ದಿವಸ ತರಿಸ್ಬೇಕು ಅಂತಿದ್ದೆ. ಇಲ್ಲಿ ನೋಡಿ, ಇದಕ್ಕೆ ಹೀಗೆ ಓಪನ್ ಮಾಡ್ಬೋದು. 1 ಸೆಕೆಂಡ್. ಈ ಥರ ಬರುತ್ತೆ. ಇದಕ್ಕೆ ನಾವೀಗ ಓಪನ್ ಮಾಡ್ಬೋದು. ಓಪನ್ ಮಾಡಿದ್ರೆ ಇಲ್ಲಿ 2 ಸಾಕೆಟ್ಸ್ ಬರುತ್ತೆ. ಇಲ್ಲಿ ನಾವು ಸೋಪ್ ಲೈಕ್ ಇವಾಗ ವಿಮ್ ಜೆಲ್ ಆಗಿರ್ಬೋದು ಆ ಥರ ಹಾಕೋಬೋದು. ಇಲ್ಲಿ ಬಂದು ಹ್ಯಾಂಡ್ ವಾಶ್, ಯಾವುದಾದ್ರೂ ಹ್ಯಾಂಡ್ ವಾಶ್ ಹಾಕ್ಕೊಂಡು ಇಲ್ಲಿ ಈ ಥರ ಸೆಕ್ಷನ್ ಕೊಟ್ಟಿರ್ತಾರೆ. ಇದು ಹೀಗೆ ಕ್ಲೋಸ್ ಮಾಡಿಕೊಂಡು ಹೀಗೆ ಕ್ಲೋಸ್ ಮಾಡೋದು. ಅದಕ್ಕೆ ಈ ಥರ ಒಂದು ಬ್ರಷ್ ಕೊಟ್ಟಿರ್ತಾರೆ, ಹೀಗೆ ಇಟ್ಕೊಂಡು
ಹೀಗೆ ಪಂಪ್ ಮಾಡಿದ್ರೆ ಆ ಸಕ್ಷನ್ ಮೇಲ್ಗಡೆ ಬಂದು ಈ ಥರ ನಮಗೆ ಲಿಕ್ವಿಡ್ ಮೇಲ್ಗಡೆ ಬರುತ್ತೆ. ಇದನ್ನು ನಾವು ಪ್ರೆಸ್ ಮಾಡಿಕೊಂಡ್ರೆ ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ನೀವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಟ್ ನನಗೆ ಇದು ಬೇಕಿತ್ತು, ಸೊ ಹಾಗೆ ನಾನು ಇದನ್ನು ತರಿಸಿ. ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಬೋದು ನೀವು ಕಿಚನಿಗೆ ಯೂಸ್ ಮಾಡ್ತೀವಿ ಅಂತಂದರೆ. ಸೊ ನೋಡಿದ್ರಲ್ಲ, ಇಷ್ಟು ಐಟಮ್ಸನ್ನ ನಾನು ಈ ಒಂದು ಮಸ್ಟ್ ಬೇಕಾಗುತ್ತೆ ಅಂತ ಅಂದ್ಕೊಂಡು ನಾನು ತರಿಸಿರೋದು. ಇನ್ನೂ ತುಂಬ ಬುಕ್ ಮಾಡಿದ್ದೀನಿ ಆ್ಯಂಡ್ ಅದು ಬಂದ ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಇದನ್ನು ನಾನು ಯಾಕೆ ಇಷ್ಟು ತೋರಿಸ್ತಿದ್ದೀನಿ ಅಂತಂದರೆ ವಿಚ್ ಇಸ್ ವರ್ತ್ ಫಾರ್ ಮನಿ ಆ್ಯಂಡ್ ಮಸ್ಟ್ ನೀಡೆಡ್ ಮನೆಗೆ. ಲೈಕ್ ಇದು ಎವ್ರಿ ಟೈಮ್ ರೆಂಟಿಗೆ ಅಂತ ತೊಗೊಂಡು ಬರೋದು ಮತ್ತು ವಾಪಸ್ ಕೊಡೋದು, ಇದೆಲ್ಲ ಒಂಥರ ಗಜಿಬಿಜಿ ಅನಿಸುತ್ತೆ. ನಮಗೆ ಯಾವಾಗ ಅಫೋರ್ಡಬಲ್ ಅಂತ ಅನಿಸುತ್ತೋ, ನಮ್ಗೆ ಯಾವಾಗ ನೀಡ್ ಇರುತ್ತೋ ಆವಾಗ ತರಿಸ್ಕೊಂಡು ಇಟ್ಕೊಂಡ್ಬಿಡೋದು ಒಳ್ಳೆಯದು. ಹಾಗಾಗಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲದೂ ಕೂಡ ಈ ಒಂದು ಎಲ್ಲ ಪ್ರಾಡಕ್ಟ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ರೇಟ್ ಆಗಿರ್ಬೋದು, ಅದ್ರದ್ದು ಪಿಕ್ಚರ್ ಆಗಿರ್ಬೋದು, ಲಿಂಕನ್ನು ಹಾಕಿರ್ತೀನಿ. ಇಫ್ ಯು ನೀಡ್ ಬೇಕು ಅಂತಂದರೆ ನೀವು ತರಿಸ್ಕೋಬೋದು. ಇದೇನು ಪ್ರಮೋಷನ್ ಅಲ್ಲ, ನಾನು ತರಿಸ್ಕೊಂಡಿರೋದಕ್ಕೆ ಹೆಲ್ಪ್ಫುಲ್ ಆಗಿದೆ, ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ இந்த ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಎಲ್ಲ ಮುಂದೆ ಬರುತ್ತೆ. ಸೊ ಪ್ಲೀಸ್ ಟು ವೇಟ್ ಫಾರ್ ದ್ಯಾಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.